ಸೌಂದರ್ಯದ ಪ್ರತೀಕದಂತಿದ್ದಂತಹ ವಯನಾಡು ಅಕ್ಷರಶಃ ಈಗ ಮೃತ್ಯು ಭೂಮಿಯಾಗಿ ಬದಲಾಗಿದೆ. ಬಗೆದಷ್ಟು ಶವಗಳು ಸಿಗ್ತಾ ಇದೆ. ಇನ್ನು ಈ ಶವಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ವೈದ್ಯಾಧಿಕಾರಿಗಳು ಬಹಳ ಒತ್ತಡಕ್ಕೆ ಒಳಗಾಗಿದ್ದಾರೆ. ಕೇವಲ ದೈಹಿಕ ಒತ್ತಡ ಮಾತ್ರ ಅಲ್ಲ, ಮಾನಸಿಕ ಒತ್ತಡದಿಂದ ಬಳಲಿ ಬೆಂಡಾಗಿದ್ದಾರೆ. ಹಾಗಾದ್ರೆ 6ನೇ ದಿನದ ಕಾರ್ಯಾಚರಣೆಗೆ ಹೇಗೆ ಸಜ್ಜಾಗಿದೆ ಸೇನೆ ಹಾಗೂ ಅಲ್ಲಿನ ತಂಡ ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ವಯನಾಡಿನಲ್ಲಿ ಸಾವಿನ ಸುರಿಮಳೆ, 360ರ ಗಡಿದಾಟಿದ ಮೃತರ ಸಂಖ್ಯೆ, ಮರಣೋತ್ತರ ಪರೀಕ್ಷೆ ನಡೆಸಿ ವೈದ್ಯರೇ ಸುಸ್ತು, ಗುರುತು ಸಿಗದಷ್ಟು ಛಿದ್ರಗೊಂಡಿರುವ ದೇಹಗಳು, ಭೀಕರ ಭೂಪ್ರಳಯಕ್ಕೆ ದೇವರ ನಾಡೆ ನಲುಗಿ ಹೋಗಿದೆ. ಸಾವಿನ ಸುರಿಮಳೆಗೆ ವಯನಾಡಿನಲ್ಲಿ ಮೃತರ ಸಂಖ್ಯೆ 360ರ ಗಡಿದಾಟಿದ್ದು 6ನೇ ದಿನಕ್ಕೆ ಸೇನಾ ಕಾರ್ಯಾಚರಣೆ ಕಾಲಿಟ್ಟಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರೇ ಸುಸ್ತಾಗ್ತಿದ್ದಾರೆ. ಘಟನಾ ಸ್ಥಳಗಳಲ್ಲಿ ಹೃದಯ ವಿದ್ರಾವಕ ದೃಶ್ಯಗಳು ಕಣ್ಣಿಗೆ ರಾಚುತ್ತಾ ಇದೆ. ಭೂಕುಸಿತ, ಪ್ರವಾಹಕ್ಕೆ ಛಿದ್ರಗೊಂಡಿರುವ ದೇಹಗಳು ಘಟನೆಯ ಭೀಕರತೆಯನ್ನ ಬಿಚ್ಚಿಡ್ತಾ ಇವೆ. ಚಲಿಯಾರ್ ನದಿಯಲ್ಲಿಯೇ 130ಕ್ಕೂ ಹೆಚ್ಚು ದೇಹಗಳ ಅಂಗಾಂಗಗಳು ಪತ್ತೆಯಾಗಿವೆ. ಯಾರ ದೇಹ ಯಾರದ್ದು ಅನ್ನೋದೇ ತಿಳಿಯದಂತಹ ಪರಿಸ್ಥಿತಿ. ಪ್ರವಾಹದ ರಭಸಕ್ಕೆ ದೇಹಗಳು ನಜ್ಜುಗುಜ್ಜಾಗಿ ಹೋಗಿವೆ. ರುಂಡಮುಂಡವಿಲ್ಲದ ದೇಹಗಳು ನದಿಯಲ್ಲಿ ತೇಲಿ ಬರ್ತಾ ಇದೆ. ದುರಂತದ ಸ್ಥಳ, ಒಂದೊಂದು ದೃಶ್ಯಗಳು ಕೂಡ ಕಣ್ಣೀರನ್ನ ತರಿಸುತ್ತೆ. 6ನೇ ದಿನವೂ ಶವಗಳ ಹುಡುಕಾಟ. ಕಾರ್ಯಾಚರಣೆಯಲ್ಲಿ 3,000 ಮಂದಿ ಭಾಗಿ. ವಯನಾಡಿನ ದುರಂತ ನಡೆದ ಸ್ಥಳದಲ್ಲಿ ಸೇನಾ ಕಾರ್ಯಾಚರಣೆ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಕೂಡ 3,000ಕ್ಕೂ ಹೆಚ್ಚು ಜನರು ಶವಗಳ ಹುಡುಕಾಟದಲ್ಲಿ ಭಾಗಿಯಾಗಿದ್ದಾರೆ. ಬಂಡೆಗಳ ಕೆಳಗೆ ಕೆಸರು ಕಾಡಿನ ಅಂಚಿನಲ್ಲಿ ಶೋಧ ನಡೆಸ್ತಾ ಇದ್ದು 50ಕ್ಕೂ ಹೆಚ್ಚು ಜೆಸಿಬಿಗಳು ಕಾರ್ಯಾಚರಣೆಗಿಳಿದಿವೆ. ಕೆಲ ಗ್ರಾಮಗಳು 20 ಅಡಿ ಆಳದಲ್ಲಿ ಹೂತು ಹೋಗಿರುವ ಕಾರಣ ಅಲ್ಲಿದ್ದ ಶವಗಳನ್ನು ಹೊರತೆಗೆಯಲಿಕ್ಕೆ ಭಾರೀ ಸಂಖ್ಯೆಯಲ್ಲಿ ಜೆಸಿಬಿಗಳನ್ನು ಬಳಸಲಾಗ್ತಿದೆ. ನಾಪತ್ತೆಯಾಗಿರುವ 250ಕ್ಕೂ ಹೆಚ್ಚು ಜನರಿಗಾಗಿ ಶೋಧ ಕಾರ್ಯ ಭರದಿಂದ ಸಾಗ್ತಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಅಪಾರ ಸಂಖ್ಯೆಯಲ್ಲಿ ಈಗ NDRFನ ತಂಡದವರು ಇರ್ಬೋದು ಅಥವಾ ಸ್ಥಳೀಯ ಸ್ವಯಂ ಸೇವಕರು ಇರ್ಬೋದು, ಅಪಾರ ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಾಚರಣೆಗೆ ತೊಡಗ್ತಾ ಇರುವಂಥದ್ದು. ಮಳೆ ಕಡಿಮೆ ಆಗಿದೆ, ಹೀಗಾಗಿ ಮೃತದೇಹಗಳ ಹುಡುಕುವ ಕಾರ್ಯಾಚರಣೆಯಲ್ಲಿ ತೊಡಗ್ತಾ ಇದ್ರು. ಸ್ವಯಂ ಸೇವಕರ ಜೊತೆಯಲ್ಲಿ 50ಕ್ಕೂ ಹೆಚ್ಚು JCBಗಳನ್ನು ಕಾರ್ಯಾಚರಣೆಗೆ ಬಳಸಲಾಗ್ತಾ ಇದೆ. ಯಾಕಂದರೆ ಕೆಲವೊಂದು ಗ್ರಾಮಗಳು 10-20 ಅಡಿಗಳ ಅಡಿಯಲ್ಲಿ ಹೂತು ಹೋಗಿರುವಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಅಲ್ಲಿಂದ ಅದರ ಅಡಿಯಲ್ಲಿ ಸಿಲುಕಿರುವಂಥ ಮೃತದೇಹಗಳನ್ನ ಹೊರತೆಗೆಯೋದಕ್ಕೆ JCBಗಳು ತೀರಾ ಅನಿವಾರ್ಯ. ಹಾಗಾಗಿ ಚೂರಲ್ಮಲೆಯ ಒಂದೇ ಪ್ರದೇಶದಲ್ಲಿನೇ 50ಕ್ಕೂ ಹೆಚ್ಚು JCBಗಳನ್ನು ಈಗ ಈ ಒಂದು ಕಾರ್ಯಾಚರಣೆಗೆ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. JCBಗಳು ತೀರಾ ಅನಿವಾರ್ಯ ಆಗಿದೆ ಈ ಕಾರ್ಯಾಚರಣೆಗೆ ಅನ್ನುವಂಥದ್ದು. ಯಾಕಂದರೆ ಹಲವು ಗ್ರಾಮಗಳು 20 ಅಡಿಗಳಕ್ಕಿಂತಲೂ ಕೂಡ ಆಳದಲ್ಲಿ ಹೂತು ಹೋಗಿರುವಂಥದ್ದು ಸ್ಪಷ್ಟವಾಗಿ ಗಮನಕ್ಕೆ ಬಂತು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ JCBಗಳನ್ನು ಕಾರ್ಯಾಚರಣೆಗೆ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಒಂದೊಂದು JCBಗಳ ಜೊತೆಯಲ್ಲಿ 20-25 ಜನರ ಟೀಮ್, ಅಂದರೆ ಇಲ್ಲಿ NDRFನ ಟೀಮ್ಗಳು ಏನು ಕಾಣ್ತಾ ಇದ್ದೀರಿ, ಆ ಟೀಮ್ಗಳು ಒಂದೊಂದು JCBಗಳ ಜೊತೆಯಲ್ಲಿ 20-20 ಜನ ಹೋಗುವಂಥದ್ದು. JCBಗಳ ಮಣ್ಣನ್ನು ತೆಗೆದ ನಂತರದಲ್ಲಿ ಅಲ್ಲಿಯ ಶವಗಳ ಹುಡುಕಾಟ, ಈ ರೀತಿಯಾದಂಥ ಒಂದು ಪ್ಲಾನನ್ನು ಮಾಡಿಕೊಂಡು ಕಾರ್ಯಾಚರಣೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಶವಗಳ ಶೋಧಕ್ಕೆ ಶ್ವಾನಪಡೆ, 30 ಶವ ಪತ್ತೆ ಹಚ್ಚಿರುವ ಡಿಕ್ಸಿ. ಇನ್ನು ದುರಂತ ನಡೆದಂತಹ ಸ್ಥಳದಲ್ಲಿ ಉತ್ತರ ಪ್ರದೇಶದ ಮೆರಾಟ್ನಿಂದ ಬಂದಿರುವಂತಹ ಶ್ವಾನಗಳು ಮೃತದೇಹಗಳ ಹುಡುಕಾಟದಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಈಗಾಗಲೇ 30 ಶವಗಳನ್ನು ಪತ್ತೆ ಹಚ್ಚಿದ್ದು ಡಿಕ್ಸಿ ಹೆಸರಿನ ನಾಯಿ ಇದಕ್ಕೆ ಎಕ್ಸ್ಪರ್ಟ್ ಆಗಿದೆ. ಈ ಮಧ್ಯೆ ಮುಂಡಕ್ಕೈ ಗ್ರಾಮಕ್ಕೆ ನಟ ಹಾಗೂ ಸೇನಾಧಿಕಾರಿ ಮೋಹನ್ ಲಾಲ್ ಭೇಟಿ ಕೊಟ್ಟು ದುರಂತ ಸ್ಥಳವನ್ನು ವೀಕ್ಷಿಸಿದ್ದಾರೆ. ಚೂರಲ್ಮಲೆಯಲ್ಲಿ ನಡೀತಾ ಇರುವಂತಹ ಶವಗಳ ಹುಡುಕುವ ಕಾರ್ಯಾಚರಣೆಯಲ್ಲಿ ಶ್ವಾನಗಳ ಪಾತ್ರವು ಕೂಡ ಬಹಳ ದೊಡ್ಡದಿದೆ. ಇದು ಡಿಕ್ಸಿ ಹೆಸರಿನ ಲ್ಯಾಬ್ ಜಾತಿಗೆ ಸೇರಿದಂಥ 5 ವರ್ಷದ ನಾಯಿ ಇದು. ಈ ನಾಯಿಯು ಒಟ್ಟು ಇದುವರೆಗೂ 30ಕ್ಕೂ ಹೆಚ್ಚು ಮೃತದೇಹಗಳನ್ನು ಪತ್ತೆ ಹಚ್ಚಿದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಈ ಲ್ಯಾಬ್ ನಾಯಿಗೆ ಒಟ್ಟು ಇದಕ್ಕೆ 5 ವರ್ಷ. ಈ ಥರದ ಒಟ್ಟು 3 ನಾಯಿಗಳು ಉತ್ತರ ಪ್ರದೇಶದ ಮೇರಟ್ನ ಭಾಗದಿಂದ ಬಂದಿರುವಂಥದ್ದು. ಇದು ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂತಹ ನಾಯಿ. ಡಿಕ್ಸಿ ಭಾಳ ಫೇಮಸ್ ಇರುವಂಥದ್ದು. ಮೃತದೇಹಗಳನ್ನ ಹುಡುಕುವಂತಹ ಕಾರ್ಯಾಚರಣೆಯಲ್ಲಿ ಇದಕ್ಕೆ ಭಾಳ ಫೇಮಸ್ ಇರುವಂತಹ ಡಿಕ್ಸಿ ಇದು. ಒಟ್ಟು ಇದುವರೆಗೂ 30ಕ್ಕೂ ಹೆಚ್ಚು ಮೃತದೇಹಗಳನ್ನು ಇದು ಪತ್ತೆ ಹಚ್ಚಿದೆ. ಯಾಕಂದರೆ ಮಣ್ಣಿನಲ್ಲಿ ಹೂತು ಹೋಗಿರುವಂತಹ ಒಂದು ಶವಗಳನ್ನ ಪತ್ತೆ ಹಚ್ಚುವುದರಲ್ಲಿ ಇದು ಬಹಳ ಎಕ್ಸ್ಪರ್ಟ್ ಆದಂತಹ ನಾಯಿ ಇದು. ಇಡೀ ಒಂದು ಕಾರ್ಯಾಚರಣೆ ಮುಗಿಯುವ ತನಕನೂ ಕೂಡ ಈ 3 ನಾಯಿಗಳು ಡಿಕ್ಸಿ ಭಾಳ ಬ್ಲ್ಯಾಕ್ ಆದಂಥ ಭಾಳ ಅದ್ಭುತವಾದಂತಹ
ಲ್ಯಾಬ್ ಇದು. ಇದು ಎಕ್ಸ್ಪರ್ಟ್ ಇರುವಂತಹದ್ದು ಮಣ್ಣಿನಲ್ಲಿ ಹೂತು ಹೋಗಿರುವಂತಹ ಮೃತದೇಹಗಳನ್ನ ಹುಡುಕುವಂತಹ ಕಾರ್ಯಾಚರಣೆಯಲ್ಲಿ ಇದು ಭಾಳ ಎಕ್ಸ್ಪರ್ಟು. ಈ ಥರದ 3 ನಾಯಿಗಳು ಬಂದಿದ್ದಾವೆ. ಇವೆಲ್ಲವೂ ಕೂಡ ಸೇರಿಕೊಂಡು ಹುಡುಕಿರುವಂಥದ್ದು. ಒಟ್ಟು 30 ಮೃತದೇಹಗಳನ್ನು, ಡಿಕ್ಸಿ ಸೇರಿದಂತೆ ಒಟ್ಟು 3 ನಾಯಿಗಳು ಉತ್ತರ ಪ್ರದೇಶದಿಂದ ಬಂದಿದ್ದಾವೆ. ಇವುಗಳು ಈಗ ಮೃತದೇಹಗಳನ್ನ ಹುಡುಕುವಂಥ ಕಾರ್ಯಾಚರಣೆಯಲ್ಲಿ ಭಾಳ ಮಹತ್ತರವಾದಂತಹ ಪಾತ್ರವನ್ನು ಕೂಡ ವಹಿಸ್ತಾ ಇದ್ದಾವೆ. ಕೇರಳದ ವಯನಾಡಿನಲ್ಲಿ ಭಯಾನಕ ಭೂಕುಸಿತ ಸಂಭವಿಸಿ 6 ದಿನವಾದರೂ ಸಾವಿನ ಕೇಕೆ, ಸಂತ್ರಸ್ತರ ಆಕ್ರಂದನ ನಿಂತಿಲ್ಲ. ಈ ನಡುವೆ ಗುಡ್ಡ ಕುಸಿತವಾದ ಮೊದಲ ಸ್ಥಳದ ದೃಶ್ಯಗಳು ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಬೆಟ್ಟದ ಮೇಲಿಂದ ಭೂಕುಸಿತ ಆರಂಭವಾಗಿತ್ತು. ಬೆಟ್ಟದ ಸಾಲುಗಳಿಂದ ನೀರು ಹರಿತಾ ಇದೆ. ಅಕ್ಕಪಕ್ಕ ಹಸಿರಿನ ರಾಶಿಯನ್ನೇ ಆವರಿಸಿರುವ ಬೆಟ್ಟ ಸಾವಿನ ಗುಡ್ಡವಾಗಿ ಪರಿಣಮಿಸಿದ ಆರಂಭದ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ವಯನಾಡಿನಲ್ಲಿ ಮತ್ತೆ ಭಾರೀ ಮಳೆಯ ಆತಂಕ ಎದುರಾಗಿದ್ದು, ವಯನಾಡು, ಕಾಸರಗೋಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಆಗಸ್ಟ್ 7ರವರೆಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬಿರುಗಾಳಿ ಸಹಿತ 65 ಮಿಲಿಮೀಟರ್ನಿಂದ 115 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಪಬ್ಲಿಕ್ ಟಿವಿ, ವಯನಾಡು.